ನಮಸ್ಕಾರ ಸ್ನೇಹಿತರೆ, ಕ್ರಿಕ್ ಫ್ಯಾಷನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕ್ರಿಕೆಟ್ ಇದು ವಿಶಿಷ್ಟವಾದ ಆಟ. ಒಂದು ಪಂದ್ಯದಲ್ಲಿ ಗೆಲುವು ಸೋಲುಗಳು ಪಂದ್ಯ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುತ್ತದೆ. ಸೋಲುವ ಹಂತದಲ್ಲಿರುವ ತಂಡ ಉತ್ತಮವಾಗಿ ಆಟ ಆಡಿ ಗೆದ್ದು ಬಿಡಬಹುದು. ಹಾಗೆಯೇ ಗೆಲ್ಲುವ ಹಂತದಲ್ಲಿರುವ ತಂಡ ಕಳಪೆ ಆಟ ಆಡಿ ಸೋಲುವ ಸಾಧ್ಯತೆ ಕೂಡ ಇರುತ್ತದೆ. ಅದೇ ರೀತಿ ಸುಲಭವಾಗಿ ಗೆಲ್ಲುವ ಪಂದ್ಯವನ್ನು ಒಬ್ಬನೇ ಆಟಗಾರ ಕಳಪೆ ಪ್ರದರ್ಶನ ನೀಡಿ ಸೋಲಿಗೆ ಕಾರಣವಾಗಿ ವಿಲನ್ ಆಗಬಹುದು. ಅದರಂತೆಯೇ ಒಬ್ಬ ಆಟಗಾರ ಸೋಲುವ ಹಂತದಲ್ಲಿರುವ ಪಂದ್ಯವನ್ನು ಗೆಲ್ಲಿಸಿ ತಂಡದ ಪಾಲಿಗೆ ಹೀರೋ ಕೂಡ ಆಗಬಹುದು. ಅಂತಹ ಆಟಗಾರರ ಪಟ್ಟಿಗೆ ಯಶ್ ದಯಾಳ್ ಸೇರುತ್ತಾರೆ. ಅಂದು ವಿಲನ್ ಆಗಿದ್ದ ಯಶ್ ದಯಾಳ್ ಇಂದು ಹೀರೋ ಆಗಿ ಬದಲಾದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಶ್ ದಯಾಳ್ ಈ ಹೆಸರನ್ನು ಕ್ರಿಕೆಟ್ ಅಭಿಮಾನಿಗಳು ಕೇಳಿರ್ತಾರೆ. ಅದರಲ್ಲೂ IPL ಅಭಿಮಾನಿಗಳು ಅಂತೂ ಕೇಳಿಯೇ ಇರ್ತಾರೆ. ಕಳೆದ ಸೀಸನ್ನ IPL ನಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವಿನ ಪಂದ್ಯದಲ್ಲಿ KKR ಗೆಲ್ಲಲು ಕೊನೆಯ ಓವರ್ನಲ್ಲಿ 29 ರನ್ಗಳ ಅವಶ್ಯಕತೆ ಇರುತ್ತದೆ. ಆ ಓವರ್ ಅನ್ನು ಯಶ್ ದಯಾಳ್ ಮಾಡ್ತಾ ಇರ್ತಾರೆ. ಮೊದಲ ಬಾಲ್ಗೆ ಸಿಂಗಲ್ ಬರುತ್ತದೆ. ಉಳಿದ 5 ಬಾಲ್ಗೆ 28 ರನ್ಗಳ ಅವಶ್ಯಕತೆ ಇರುತ್ತದೆ. ಆಗ ಸ್ಟ್ರೈಕ್ ನಲ್ಲಿ ರಿಂಕು ಸಿಂಗ್ ಇರ್ತಾರೆ. ನಂತರ ನಡೆದಿದ್ದು ಇತಿಹಾಸ. ಯಶ್ ದಯಾಳ್ ಎಸೆದ ಕೊನೆಯ 5 ಬಾಲ್ಗಳಿಗೆ ರಿಂಕು ಸಿಂಗ್ 5 ಸಿಕ್ಸರ್ ಸಿಡಿಸುವ ಮೂಲಕ ಸೋಲುವ ಹಂತದಲ್ಲಿರುವ ತಂಡವನ್ನು ಗೆಲ್ಲಿಸುತ್ತಾರೆ. ಆಗ ರಿಂಕು ಸಿಂಗ್ ಎಂಬ ಮಹಾನ್ ಆಟಗಾರನ ಹೆಸರು ಕ್ರಿಕೆಟ್ ಜಗತ್ತಿಗೆ ಪರಿಚಯವಾಗುತ್ತದೆ. ನಂತರದ ದಿನಗಳಲ್ಲಿ ರಿಂಕು ಭಾರತ ತಂಡಕ್ಕೂ ಪದಾರ್ಪಣೆ ಮಾಡ್ತಾರೆ. ಆದರೆ ಕೊನೆಯ 5 ಬಾಲ್ಗಳಿಗೆ 5 ಸಿಕ್ಸರ್ಗಳನ್ನು ನೀಡಿದ ಯಶ್ ದಯಾಳ್ ಅಭಿಮಾನಿಗಳಿಂದ ಅವಮಾನಕ್ಕೆ ಒಳಗಾಗ್ತಾರೆ. ಅಭಿಮಾನಿಗಳು ಯಶ್ ದಯಾಳ್ರನ್ನು ಟ್ರೋಲ್ ಮಾಡ್ತಾರೆ. ಅದರಿಂದ ದಯಾಳ್ ಅವರು ಡಿಪ್ರೆಷನ್ಗೆ ಒಳಗಾಗ್ತಾರೆ. ಗುಜರಾತ್ ಟೈಟನ್ಸ್ ಅವರನ್ನು ತಂಡದಿಂದ ಕೈಬಿಡ್ತಾರೆ. ಆದರೆ ಈ ಬಾರಿಯ IPL ಹರಾಜಿನಲ್ಲಿ RCBಯು ಯಶ್ ದಯಾಳ್ ಅವರ ಮೇಲೆ ನಂಬಿಕೆ ಇಟ್ಟು ಅವರನ್ನು ಖರೀದಿಸುತ್ತದೆ. ಈ ಬಾರಿ ಯಶ್ ದಯಾಳ್ ಅವರು RCB ಪರ ಉತ್ತಮ ಪ್ರದರ್ಶನವನ್ನೇ ನೀಡುತ್ತಿರುತ್ತಾರೆ. RCB ಪ್ಲೇ ಆಫ್ಗೆ ತಲುಪಬೇಕಾದರೆ ಲೀಗ್ನ ತನ್ನ ಕೊನೆಯ ಪಂದ್ಯದಲ್ಲಿ CSK ವಿರುದ್ಧ 18 ರನ್ಗಳ ಅಂತರದಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇರುತ್ತದೆ. ಆ ಪಂದ್ಯದ ಕೊನೆಯ ಓವರ್ನಲ್ಲಿ CSK ಕ್ವಾಲಿಫೈ ಆಗಲು 17 ರನ್ಗಳ ಅವಶ್ಯಕತೆ ಇರುತ್ತದೆ. ಕೊನೆಯ ಓವರ್ ಅನ್ನು ಯಶ್ ದಯಾಳ್ ಮಾಡಲು ಬರ್ತಾರೆ. ಸ್ಟ್ರೈಕ್ ನಲ್ಲಿ MS ಧೋನಿ ಇರ್ತಾರೆ. ದಯಾಳ್ ಅವರು ಎಸೆದ ಮೊದಲ ಬಾಲ್ಗೆ ಧೋನಿ 6 ಬಾರಿಸ್ತಾರೆ. ಇನ್ನು ಉಳಿದ 5 ಬಾಲ್ಗೆ 11 ರನ್ಗಳ ಅವಶ್ಯಕತೆ ಇರುತ್ತದೆ. ಮೊದಲ ಬಾಲ್ಗೆ 6 ಬಂದಿದ್ದನ್ನು ನೋಡಿ RCB ಅಭಿಮಾನಿಗಳು RCB ಪ್ಲೇ ಆಫ್ ಕನಸು ಭಗ್ನ ಎಂದೇ ತಿಳಿದಿರ್ತಾರೆ. ಆದರೆ ಯಶ್ ದಯಾಳ್ ಎರಡನೇ ಬಾಲ್ ನಲ್ಲಿ ಧೋನಿಯನ್ನು ಔಟ್ ಮಾಡ್ತಾರೆ. ಇನ್ನು 4 ಬಾಲ್ ನಲ್ಲಿ 11 ರನ್ ಬೇಕಾದಾಗ ಶಾರ್ದುಲ್ ಠಾಕೂರ್ ಹಾಗೂ ರವೀಂದ್ರ ಜಡೇಜಾ ಕೇವಲ 1 ರನ್ ಗಳಿಸಲಷ್ಟೇ ಶಕ್ತರಾಗ್ತಾರೆ. ಯಶ್ ದಯಾಳ್ ಕೊನೆಯ 5 ಬಾಲ್ಗಳಿಗೆ ಕೇವಲ 1 ರನ್ ನೀಡಿ RCBಯನ್ನು ಗೆಲ್ಲಿಸುತ್ತಾರೆ. RCB ಪ್ಲೇ ಆಫ್ಗೆ ಹೋಗಲು ಕಾರಣರಾಗ್ತಾರೆ. ಯಶ್ ದಯಾಳ್ ಪಾಲ್ಗೆ ವಿಲನ್ ಆಗಿದ್ದು ಅಂದು ರಿಂಕು ಎದುರು ಎಸೆದ ಆ ಕೊನೆಯ 5 ಬಾಲ್ಗಳು. ಅದೇ ರೀತಿಯಲ್ಲಿ CSK ಎದುರು ಎಸೆದಿದ್ದ ಈ ಕೊನೆಯ 5 ಬಾಲ್ಗಳು ಯಶ್ ದಯಾಳ್ರನ್ನು RCB ಪಾಲಿಗೆ ಹೊಸ ಹೀರೋವನ್ನಾಗಿ ಮಾಡಿತು. ಅಂದು ಟ್ರೋಲ್ ಮಾಡಿದ್ದ ಜನರೆಲ್ಲ ಇಂದು ಯಶ್ ದಯಾಳ್ರನ್ನು ಹೊಗಳುತ್ತಿದ್ದಾರೆ. ಯಶ್ ದಯಾಳ್ ಅವರು ತಮ್ಮನ್ನು ತಾವೇ ವಿಲನ್ ನಿಂದ ಹೀರೋ ಆಗಿ ಬದಲಾಯಿಸಿಕೊಂಡಿದ್ದಾರೆ. ತಮ್ಮ ಕಠಿಣ ಪರಿಶ್ರಮ ಹಾಗೂ ಛಲದಿಂದಾಗಿ ಯಶಸ್ಸನ್ನು ಗಳಿಸಿದ್ದಾರೆ. ಹೀಗೆ ಯಶ್ ದಯಾಳ್ ಅವರು ಮುಂದಿನ ದಿನಗಳಲ್ಲಿ ಕೂಡ ಅತ್ಯುತ್ತಮ ಆಟದ ಮೂಲಕ ಎಲ್ಲರ ಗಮನ ಸೆಳೆಯಲಿ, ಭಾರತ ತಂಡಕ್ಕೂ ಪದಾರ್ಪಣೆ ಮಾಡಲಿ ಎನ್ನುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.